ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೂಪಣಾತ್ಮಕ ಪರೀಕ್ಷೆ 1 ಫಾರ್ಮೇಟಿವ್ ಅಸೆಸ್ಮೆಂಟ್ 1 FA1 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್. ಈ ಒಂದು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ, ಸಮಯ 40 ನಿಮಿಷ, ಗರಿಷ್ಠ ಅಂಕಗಳು 20. ಅಂದ್ರೆ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದ FA1 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ, ಇಲ್ಲಿ ತೆಗೆದುಕೊಂಡಿರ್ತಕ್ಕಂತ ಘಟಕಗಳು ಯಾವ್ದಾದ್ರು ಗದ್ಯ ಭಾಗದಲ್ಲಿ ಒಟ್ಟು 4 ಇವೆ. ಹಾಗಾಗಿ 2 ಘಟಕಗಳನ್ನ ತೆಗೆದುಕೊಳ್ಳಲಾಗಿದೆ: ಮಗ್ಗದ ಸಾಹೇಬ, ಸಾರ್ಥಕ ಬದುಕಿನ ಸಾಧಕ, DVG. ಪದ್ಯ ಭಾಗದಲ್ಲಿ 4 ಘಟಕಗಳಿವೆ. ಅದರಲ್ಲಿ ಪದ್ಯ ಭಾಗದಲ್ಲಿ 4 ಇವೆ. 4ರಲ್ಲಿ ಕನ್ನಡಿಗರ ತಾಯಿ 1, ಭಾರತೀಯತೆ ಅಂತಕ್ಕಂಥ 2 ತೆಗೆದುಕೊಳ್ಳಲಾಗಿದೆ. ಇನ್ನು ಪಠ್ಯಪೂರಕ ಅಧ್ಯಯನದಲ್ಲಿ 3 ಇವೆ. ಅದರಲ್ಲಿ ಸಾರ್ಥಕ ಅನ್ನುವಂಥದ್ದು 1 ತೆಗೆದುಕೊಳ್ಳಲಾಗಿದೆ. ನೆಕ್ಸ್ಟ್ ಉಳಿದಿರ್ತಕ್ಕಂಥವುಗಳು ಅವು FA2 ನಲ್ಲಿ ಬರುವಂತವು. ಹಾಗಾಗಿ ಇಷ್ಟು ಘಟಕಗಳನ್ನ, ಈ ಗದ್ಯ ಭಾಗ, ಪದ್ಯ ಭಾಗ ಮತ್ತು ಪಠ್ಯಪೂರಕ ಅಧ್ಯಯನಗಳನ್ನ, ಇವುಗಳನ್ನು ತೆಗೆದುಕೊಂಡು ಈಗ ಒಂದು FA1 ಮಾಡೆಲ್ ಕ್ವಶನ್ ಪೇಪರ್, ಈ ವರ್ಷಕ್ಕಾಗಿ FA1 ಮಾಡೆಲ್ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳ ವಿಡಿಯೋವನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆ ಪತ್ರಿಕೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 2 ಅಂಕ. ಅಬ್ಜೆಕ್ಟಿವ್ ಟೈಪ್. DVG ಅವರ ಜನ್ಮಸ್ಥಳ ಯಾವುದು ಅಂತ: ಶಿವಮೊಗ್ಗ, ಮುಳಬಾಗಿಲು, ಮೈಸೂರು, ಬೆಂಗಳೂರು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥದ್ದು. 2ನೇದು, ಕರಿಮನಿಗೆ ರಾಷ್ಟ್ರಪತಿಗಳು ನೀಡಿದ ಗೌರವದ ಬಿರುದು ಯಾವುದು: ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣ, ಭಾರತ ರತ್ನ. ಇನ್ನು 2ನೇ ಕ್ವಶನ್, ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಕೂಡ 2 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 2 ಅಂಕಗಳು. 3ನೇ ಪ್ರಶ್ನೆ, ಕನ್ನಡಿಗರ ತಾಯಿ ಪದ್ಯದ ಪ್ರಕಾರ ನಮ್ಮ ತನು ಮನ ಮತ್ತು ನುಡಿ ಯಾವುದಾಗಿದೆ? 4ನೇದು, ದಿನಕರ ದೇಸಾಯಿ ಅವರ ಪ್ರಕಾರ ದೇಹವು ಏಕೆ ವ್ಯರ್ಥವಾಗಿದೆ? ಇನ್ನು 2 ಅಂಕದ ಪ್ರಶ್ನೆ. ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 3 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 2 ಅಂಕ, ಅಂದ್ರೆ ಒಟ್ಟು 6 ಅಂಕಗಳು. 5ನೇ ಪ್ರಶ್ನೆ, ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಕರೆದರೆ ಏಕೆ ಸಿಟ್ಟು ಬರುತ್ತಿತ್ತು? 6ನೇದು, DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಯಾರು? 7ನೇದು, ಭಾರತೀಯತೆ ಪದ್ಯದ ಪ್ರಕಾರ ಭಾರತೀಯರಲ್ಲಿ ಏನೆಲ್ಲ ಭಿನ್ನವಾಗಿದ್ದರೂ ಭಾವ ಒಂದಾಗಿದೆ ಅನ್ನುವಂಥದ್ದು. ಇನ್ನು 4ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗೆ 3-4 ವಾಕ್ಯಗಳಿಗೆ ಉತ್ತರಿಸಿರಿ. 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 3 ಅಂಕ, ಅಂದ್ರೆ ಒಟ್ಟು 6 ಅಂಕಗಳು. 8ನೇದು, ಕನ್ನಡಿಗರ ತಾಯಿ ಒಡಲಲ್ಲಿರುವ ಶ್ರೇಷ್ಠ ಕವಿಗಳು ಮತ್ತು ಮುನಿಗಳ ಹೆಸರನ್ನ ಪಟ್ಟಿ ಮಾಡಿ ಅಂತಿದೆ. ಇನ್ನು 9ನೇ ಕ್ವಶನ್, ಸಾರ್ಥಕ ಪದ್ಯದಲ್ಲಿ ಕವಿಯು ತಮ್ಮ ದೇಹದ ಬೂದಿಯನ್ನು ಎಲ್ಲೆಲ್ಲಿ ತೂರಿ ಬಿಡಲು ಬಯಸುತ್ತಾರೆ? ಇನ್ನು 5ನೇ ಕ್ವಶನ್, 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. 4 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ. ಹಾಗಾಗಿ DVG ಮತ್ತು ಅವರ ಪತ್ನಿಯ ನಡುವೆ ಸೀರೆಯ ವಿಷಯವಾಗಿ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅನ್ನುವಂತ ಇದು FA1 ಮಾಡೆಲ್ ಕ್ವಶನ್ ಪೇಪರ್. ಈಗ ಆ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡ್ತಾ ಹೋಗೋಣ. DVG ಅವರ ಜನ್ಮಸ್ಥಳ ಯಾವುದಂದ್ರೆ ಮುಳುಬಾಗಿಲು. ಅನ್ನುವಂತ ಉತ್ತರ ಸರಿಯಾದ ಉತ್ತರ. ಕರಿಮನಿಗೆ ರಾಷ್ಟ್ರಪತಿಗಳು ನೀಡಿದ ಗೌರವದ ಬಿರುದು ಯಾವುದಂದ್ರೆ ಈ ಉತ್ತರ ಪದ್ಮಭೂಷಣ ಅನ್ನುವಂಥದ್ದು. ಇನ್ನ ಪ್ರಶ್ನೆಗಳನ್ನ ಈಗಾಗಲೇ ಓದಿದ್ದೇನೆ. ಕನ್ನಡಿಗರ ತಾಯಿ ಪದ್ಯದ ಪ್ರಕಾರ ನಮ್ಮ ತನು ಮನ ಮತ್ತು ನುಡಿ ಯಾವುದಾಗಿದ್ರೆ ಕನ್ನಡಿಗರ ತಾಯಿ ಪದ್ಯದ ಪ್ರಕಾರ ನಮ್ಮ ತನು ಕನ್ನಡ, ಮನ ಕನ್ನಡ ಮತ್ತು ನುಡಿಯು ಕನ್ನಡವೇ ಆಗಿದೆ ಅನ್ನುವಂತ ಉತ್ತರ. 4ನೇ ಪ್ರಶ್ನೆಗೆ ಉತ್ತರ, ದಿನಕರ ದೇಸಾಯಿ ಅವರ ಪ್ರಕಾರ ದೇವು ಏಕೆ ವ್ಯರ್ಥವಾಗಿದೆ ಅಂದ್ರೆ ಮನುಷ್ಯನು ಕೇವಲ ತನ್ನ ಸ್ವಾರ್ಥವನ್ನೇ ನೆನೆಯುತ್ತಾ ಜೀವಿಸುತ್ತಿರುವುದರಿಂದ ದೇಹವು ವ್ಯರ್ಥವಾಗಿದೆ ಎಂದು ಕವಿ ಹೇಳುತ್ತಾರೆ. ಇನ್ನ ನೆಕ್ಸ್ಟ್ 5ನೇ ಕ್ವಶನ್, ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಕರೆದರೆ ಏಕೆ ಸಿಟ್ಟು ಬರುತ್ತಿತ್ತು ಅಂತ. ಬ್ರಿಟಿಷರ ಹಗ್ಗದ ಬಟ್ಟೆಗಳ ಹಾವಳಿಯಿಂದ ಮಗ್ಗದವರು ಭಿಕ್ಷುಕರಾದರು ಮತ್ತು ಅವರ ಅನ್ನಕ್ಕೆ ಸಂಚಕಾರ ಬಂದಿತ್ತು. ಈ ಕಾರಣದಿಂದ ಅಬ್ದುಲ್ ರಹೀಮನಿಗೆ ಮಗ್ಗದ ಹೆಸರೆತ್ತಿದರೆ ಸಿಟ್ಟು ಬರುತ್ತಿತ್ತು. ಇನ್ನು 6ನೇ ಕ್ವಶನ್, DVG ಅವರ ವಯಸ್ಸಿನ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಯಾರು ಅಂದ್ರೆ DVG ಅವರ ವಯಸ್ಸಿನ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳೆಂದರೆ ಅವರ ಅಜ್ಜಿ ಸಾಕಮ್ಮ ಮತ್ತು ಸಹೋದರ ಮಾವ ತಿಮ್ಮಪ್ಪನವರು. 7ನೇ ಪ್ರಶ್ನೆ, ಭಾರತೀಯತೆ ಪದ್ಯದ ಪ್ರಕಾರ ಭಾರತೀಯರಲ್ಲಿ ಏನೆಲ್ಲ ಭಿನ್ನವಾಗಿದ್ದರೂ ಭಾವ ಒಂದಾಗಿದೆ. ಈ ಉತ್ತರ. ಈ ಪ್ರಶ್ನೆಗೆ ಭಾರತೀಯರಲ್ಲಿ ಕಣ್ಣು ಬೇರೆಯಾಗಿದ್ದರೂ ನೋಟ ಒಂದೇ ಆಗಿದೆ, ಭಾಷೆ ಬೇರೆಯಾಗಿದ್ದರೂ ಅವರ ಭಾವನೆಯೂ ಒಂದೇ ಆಗಿದೆ ಅಂತ. ಇನ್ನು 8ನೇ ಪ್ರಶ್ನೆಗೆ ಉತ್ತರ, ಕನ್ನಡಿಗರ ತಾಯಿಯ ಒಡಲಿನಲ್ಲಿರುವ ಶ್ರೇಷ್ಠ ಕವಿಗಳು ಮತ್ತು ಮುನಿಗಳ ಹೆಸರನ್ನು ಪಟ್ಟಿ ಮಾಡಿ. ಪೂಜ್ಯಪಾದ, ಕೊಂಡ ಕುಂದಾಚಾರ್ಯ, ಮಧ್ವಾಚಾರ್ಯ, ಬಸವೇಶ್ವರ, ಪಂಪ, ರನ್ನ, ಲಕ್ಷ್ಮೀಪತಿ ಜನ್ನ, ಷಡಕ್ಷರಿ, ಮುದ್ದಣ್ಣ, ಪುರಂದರದಾಸರು ಮತ್ತು ವಿದ್ಯಾರಣ್ಯರು ಕನ್ನಡಿಗರ ತಾಯಿಯ ಒಡಲಿನಲ್ಲಿರುವ ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ. 9th ಕ್ವಶನ್, ಸಾರ್ಥಕ ಪದ್ಯದಲ್ಲಿ ಕವಿಯು ತಮ್ಮ ದೇಹದ ಬೂದಿಯನ್ನು ಎಲ್ಲೆಲ್ಲಿ ತೂರಿ ಬಿಡಲು ಬಯಸುತ್ತಾರೆ? ಕವಿಯು ತಮ್ಮ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರಿಬಿಟ್ಟು ಅದು ಭತ್ತ ಬೆಳೆಯುವ ಗದ್ದೆಗೆ ಗೊಬ್ಬರವಾಗಲಿ ಎನ್ನುತ್ತಾರೆ. ಹೊಳೆಯಲ್ಲಿ ಹರಿಯ ಬಿಟ್ಟ ಬೂದಿಯನ್ನು ಮೀನು ತಿಂದು
ಪುಷ್ಪವಾಗಲಿ ಮತ್ತು ಕೊಳದಲ್ಲಿ ಬಿದ್ದ ಬೂದಿಯ ಕೆಸರನ್ನು ಕೂಡಿ ಹೊಸ ತಾವರೆ ಅರಳಲು ಕಾರಣವಾಗಲಿ ಎಂದು ಬಯಸುತ್ತಾರೆ. ಇನ್ನು 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಡಿವಿಜಿ ಮತ್ತು ಅವರ ಪತ್ನಿಯ ನಡುವೆ ಸೀರೆಯ ವಿಷಯವಾಗಿ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಸಂಬಂಧಿಕರ ಮನೆಯಲ್ಲಿ ಉತ್ಸವವಿದ್ದಾಗ ಡಿವಿಜಿ ಅವರ ಪತ್ನಿ ಹೋಗಲು ನಿರಾಕರಿಸುತ್ತಾರೆ. ಕಾರಣ ಕೇಳಿದಾಗ ತಮ್ಮ ಬಳಿ ಇರುವುದು ಒಂದೇ ಸೀರೆಯಾಗಿದ್ದು ಅದು ಕೂಡ ಒಂದೆರಡು ಕಡೆ ಹರಿದಿದೆ ಎಂದು ಹೇಳುತ್ತಾರೆ. ಹರಿದ ಸೀರೆಯನ್ನು ಉಟ್ಟು ಹೋದರೆ ಜನರು ಡಿವಿಜಿ ಅವರನ್ನು ಆಡಿಕೊಳ್ಳಬಹುದು ಮತ್ತು ಅದು ಅವರ ಮರ್ಯಾದೆಗೆ ಕುಂದು ತರಬಹುದು ಎಂಬ ಕಾಳಜಿಯಿಂದ ಅವರು ಹೋಗೋದಿಲ್ಲ. ಈ ಮೂಲಕ ತಮ್ಮ ಪತಿಯ ಗೌರವ ಮತ್ತು ಸ್ವಾಭಿಮಾನವನ್ನು ಎತ್ತಿ ಹಿಡಿಯುತ್ತಾರೆ ಅನ್ನುವಂತಹ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು 8ನೇ ತರಗತಿ FA1 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನ ಮಾಡಿದ್ದೇನೆ. ಮತ್ತೊಂದ್ಸಲಿ ತಾವು ಕೂಡ ಈ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರವನ್ನ ಮತ್ತೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.